Yeah. Yeah. Recording. ಹಾಯ್. ಓಕೆ ಶುರು ಮಾಡ್ತೀರಾ? ಶುರು ಆಗೋಗಿದೆ. ಹಲೋ, ಒಂದು ನಿಮಿಷ. ಸಬ್ಸ್ಕ್ರೈಬ್ ಬಟನ್ ಹೊಡೆದಿಲ್ಲ ಅಂದರೆ ಈ ವಿಡಿಯೋನ ನೋಡೋಂಥ ಹಕ್ಕು ನಿಮಗಿಲ್ಲ. ಫಸ್ಟ್ ಟೆಕ್ ಇನ್ ಕನ್ನಡ ಅನ್ನೋಂಥ ಈ ಕಡೆನೇ ಓಕೆ, ಸ್ಟಾರ್ಟ್ ಮಾಡಿ. ಕೆಳಗಡೆ ಇರುತ್ತೆ. ಓಕೆ, ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನಮ್ಮ ಜೊತೆ ಇದ್ದಾರೆ RJ ಪ್ರದೀಪ. ಹಾಯ್, ನಾನು ಪ್ರದೀಪ ಅಂತ. ಇವತ್ತು ಟೆಕ್ ಇನ್ ಕನ್ನಡ ಚಾನಲ್ ನೋಡ್ತಾ ಇದ್ದಾರೆ. ನನ್ನ ಜೊತೆಗಿದ್ದಾರೆ ಇವತ್ತು ಸಂದೀಪ್ ಅವರು. ಓಕೆ, ಇವತ್ತು ನಾವು ಇವರು ಯೂಸ್ ಮಾಡುವಂತ ಗ್ಯಾಜೆಟ್ಸ್ಗಳಾಗಿರ್ಬೋದು. ಗ್ಯಾಜೆಟ್ಸಾ? ಸೋಪು ಶಾಂಪೂ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರಿ ಆಗಲೇ. ಜೋಕ್ ಮಾಡ್ತಿದ್ದಾರೆ ಇವರು. ಟೆಕ್ ಇನ್ ನೀವೇ ತಾನೇ ಹೇಳಿದ್ದು, ನೀವು ಯಾವ ಸೋಪ್ ಉಪಯೋಗಿಸ್ತೀರಾ ಅಂತ ಕೇಳಿದ್ರಿ. ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆಯೇ ಅಂತ ಕೇಳಿದ್ರು. ಇವ್ರು ಯೂಸ್ ಮಾಡುವಂತ ಮೊಬೈಲ್, ಅವ್ರು ಯೂಸ್ ಮಾಡುವಂತ ಆ್ಯಪ್ಸ್ಗಳು ಡೇ ಟು ಡೇ ಲೈಫಲ್ಲಿ, ಮತ್ತು ಇವ್ರಿಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ಕ್ವಶನ್ ಅಂಡ್ ಆನ್ಸರ್ ತರ ಇರಲ್ಲ ಈ ಒಂದು ಡಿಸ್ಕಷನ್. ಅದ್ ಮತ್ತೆ ಇದು ಮಾಡ್ಬಿಡಿ, ಬಹುಮಾನ ಇರುತ್ತೆ. ಓಕೆ, ಬಹುಮಾನ ಇರುತ್ತೆ ಕೊನೆಗೆ. ಓಕೆ, ನೀವು ಫಸ್ಟ್ ಕ್ವಶನ್ ಆಕ್ಚುಲಿ ನಾನು ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ. ನಾನು RJ ಪ್ರದೀಪ್ ಅವ್ರ ಜೊತೆ ಮಾತಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇವ್ರಿಗೆ ಏನಾದ್ರು ಕ್ವಶನ್ ಇದ್ರೆ ಕೇಳಿ ಅಂತ ಅವ್ರು ಕಾಮೆಂಟ್ ಅಲ್ಲಿ ಕೇಳಿದ್ರು. ಒಂದೆರಡು ಕ್ವಶನ್ ಕೇಳಿದ್ದಾರೆ. ಹೆಣ್ಮಕ್ಳ ಗಂಡ್ಮಕ್ಳ ಅಲ್ಲ, ಮ್ಯಾಟ್ರ್ ಆಗುತ್ತೆ ಯಾರು ಏನ್ ಕೇಳಿದಾರೆ ಅಂತ ನಾನು ಗೆಸ್ ಮಾಡ್ಬೋದು. ಅದಕ್ಕೆ ಓಕೆ, ಹುಡುಗರು ಇಬ್ರು ಕೇಳಿದ್ದಾರೆ. ಹುಡುಗರು. ಓಕೆ, ಹುಡುಗಿರ ಟೆಕ್ನಾಲಜಿ ಬಗ್ಗೆ ನಿಮ್ಗೆ ಗೊತ್ತಲ್ಲ. ಹುಡುಗಿರ್ ಅಯ್ಯೋ, ನೆಗ್ಲೆಕ್ಟ್ ಮಾಡೋಂಗೆ ಇಲ್ಲ. ಆಕ್ಚುಲಿ ಟೆಕ್ನಾಲಜಿ ಬಗ್ಗೆ ಎಲ್ಲ ಹುಡುಗಿರಿಗೆ ಜಾಸ್ತಿ ಗೊತ್ತಿರುತ್ತೆ. ಹೇಳ್ತೀನಿ ಇಲ್ಲಿ 10% ಆಫ್ ದ ಹುಡುಗಿರು ನಮ್ಮ ವಿಡಿಯೋ ನೋಡ್ತಾರೆ. 10% ಜನ 100 ಅಲ್ಲಿ. ಎಷ್ಟು ಸ್ಮಾರ್ಟ್ ಅಂತ ಹೇಳಿದ್ರೆ ಸಂದೀಪು, ಎಷ್ಟು ಜನ ಹುಡುಗಿರು ನೋಡ್ತಿದ್ದಾರೆ ಅಂತ ಹೋಗ್ಬಿಟ್ಟು ಲೆಕ್ಕಾಚಾರ ಹಾಕಿದ್ದಾರೆ. ಇಲ್ಲ, ಆಕ್ಚುಲಿ ಹುಡುಗಿರು ನೋಡ್ಬೇಕು. ಆಕ್ಚುಲಿ ನೋಡಿದ್ರೆ ಬರುತ್ತೆ. ಸ್ಟಿಲ್ ಸಿಂಗಲ್ ನೋಡ್ಬೇಕು, ಹುಡುಗಿರು ನೋಡ್ಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಹುಡುಗಿರು ಟೆಕ್ ಇನ್ ಕನ್ನಡ ಅಲ್ಲಿ ಭಾಗವಹಿಸಬೇಕು ಅಂತ ಕಳಕಳಿಯ ಕೋರಿಕೆ. ಓಕೆ, ಮೊದಲನೇ ಕ್ವಶನ್ ತಗೋತೀನಿ ನಾನು. ನಂದಿ ಗೌಡ ಅವ್ರು ಏನ್ ಕೇಳ್ತಂದ್ರೆ, ನೀವು ಯಾವ ಮೊಬೈಲ್ನ ಉಪಯೋಗಿಸ್ತೀರಾ ಮತ್ತು ನೀವೇನಾದ್ರೂ ಬೇರೆಯವ್ರಿಗೆ ಮೊಬೈಲ್ನ ಸಜೆಸ್ಟ್ ಮಾಡಬೇಕು ಅಂತ ಅಂದ್ರೆ ಇದನ್ನ ತಗೋ ಅಂತ ತಗೊಳ್ತಾರೆ, ಯಾವ್ದನ್ನ ತಗೊಳ್ಳೋದಕ್ಕೆ ಕೇಳ್ತೀರಾ ಅಂತ ಅವ್ರು ಕೇಳ್ತಿದ್ದಾರೆ. ಇವ್ರಿಗೆ ನೋಡೋಣ. ಆಕ್ಚುಲಿ ಒಂದು ಸೇಯಿಂಗ್ ಇದೆ, ಅಂದರೆ ಜನ ಹಾಕೊಳ್ಳುವಂಥ ವಾಚು, ಅವ್ರ ಶೂ ಮತ್ತು ಅವ್ರ ಮೊಬೈಲ್ ಅವ್ರ ಪರ್ಸ್ನಾಲಿಟಿನ ಡಿಫೈನ್ ಮಾಡುತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ನಾನು ಕೇಳಿದ್ರೆ ಅವ್ರವ್ರಿಗೆ ಇಷ್ಟ ಆಗುವಂಥ, ಅವ್ರವ್ರ ಕಂಫರ್ಟ್ ಲೆವೆಲ್ ಇರುವಂಥ ಅಥವಾ ಅವ್ರವ್ರ ಯೂಸೇಜಿಗೆ ತಕ್ಕಂತೆ ಅವ್ರಿಗೆ ಏನು ಬೇಕೋ ಅದನ್ನು ಅವ್ರಿಗೋಸ್ಕರ ಮಾಡಬೇಕು. ಸೊಸೈಟಿಗೋಸ್ಕರ ಯಾರಿಗೋಸ್ಕರ ಡಿಸ್ಪ್ಲೇ ಮಾಡೋದಕ್ಕೆ ಏನೂ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಕೆಲವರಿಗೆ ಅದೇ ವೆರಿ ಕಂಫರ್ಟಬಲ್ ಆ್ಯಂಡ್ರಾಯ್ಡ್ ಅಥವಾ ಆ್ಯಪ್ಸ್ ಈಸಿ ಇರುತ್ತೆ, ಯೂಸೇಜ್ ಈಸಿ ಇರುತ್ತೆ. ಆ್ಯಂಡ್ ಕೆಲವರಿಗೆ ಇನ್ನೊಂದು ಕಡೆ ಏನಾಗ್ತದೆ ಅಂದರೆ ಇನ್ನು ಸ್ವಲ್ಪ ಪ್ರೊಫೆಷನಲ್ ಅಪ್ರೋಚ್ ಬೇಕು ನನಗೆ, ಅಥವಾ ಕ್ಯಾಮ್ರಾ ವಾಯ್ಸ್ ಚೆನ್ನಾಗಬೇಕು, ಅಥವಾ ನಾನು ಉಪಯೋಗಿಸೋಂಥ ಆ್ಯಪ್ಸಲ್ಲಿ ತುಂಬ ಒಳ್ಳೆ ಕ್ವಾಲಿಟಿ ಇರುವಂಥ ಪ್ರಾಡಕ್ಟ್ಸ್ನ ತೆಗಿಬೇಕು ಅಂತಂದರೆ ಡೆಫಿನೆಟಾಗಿ ಐಫೋನ್ ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ನನ್ನ ಮೊದಲನೇ ಫೋನು ನೋಕಿಯಾ 1100. ಸೊ ಅದರಲ್ಲಿ ಡುವೆಲ್ ಕ್ಯಾಮ್ರಾ ಇತ್ತು. ಆ್ಯಂಡ್ ಅದರಲ್ಲಿ ಆ್ಯಕ್ಚುಲಿ ಏನೂ ಇರಲಿಲ್ಲ, ಅದರಲ್ಲಿ ಏನೂ ಇರಲಿಲ್ಲ. ಎಷ್ಟು ದುಡ್ಡು ಕೊಟ್ಟು ತೊಗೊಂಡಿದ್ರಿ ಅದನ್ನ? ಅದು ಐ ಡೋಂಟ್ ರಿಮೆಂಬರ್, ಬಟ್ ಇಲ್ಲ, 899 rupees ಸಮಥಿಂಗ್ ಇನಿಷಿಯಲ್. ಐ ಆಮ್ ಟಾಕಿಂಗ್ 00 10 years ಬ್ಯಾಕ್. ಆಕ್ಚುಲಿ ಅದನ್ನ ಯಾರು ಹೊಡೆದ್ರು ಕೂಡ ಫೋನ್ ಹೊಡೆದೋಗ್ತಿಲ್ಲ. 00 ತುಂಬಾ ಜಾಸ್ತಿ ಇತ್ತು ಅನ್ಕೋತೀನಿ, ಮರ್ತ್ಕೊಂಡಿರ ಅನ್ಕೋತೀನಿ. ಮೋಸ್ಟ್ಲಿ 3-4 ಸಾವಿರ ಇತ್ತು ಅನ್ಕೋತೀನಿ ಆ ಟೈಮಲ್ಲಿ ಅಟ್ಲೀಸ್ಟ್. ಯಾವ ಗೊತ್ತಿಲ್ಲ, 10 ವರ್ಷ ಮುಂಚೆ. ದಟ್ಸ್ ವಾಟ್ ಐ ರಿಮೆಂಬರ್. ಬಟ್ ಆ ಫೋನ್ ಏನೂ ಇಲ್ಲ, ಸ್ನೇಕ್ ಗೇಮ್ ಬಿಟ್ರೆ ಬೇರೆ ಏನು ಆಡ್ತಿಲ್ಲ. 00 ಈಗಲೂ ಕೂಡ ಆ ಮೊಬೈಲ್ ಸೇಲ್ ಆದಷ್ಟು ಬೇರೆ ವರ್ಲ್ಡ್ ಅಲ್ಲಿ ಯಾವ ಮೊಬೈಲ್ ಸೇಲ್ ಆಗಿಲ್ಲ. ರೆಕಾರ್ಡ್ ಆ ಮೊಬೈಲ್ ಒಂದಿದೆ, ಈಗಲೂ ಒಂದಿದೆ ಆ ಮೊಬೈಲ್. ಅಷ್ಟು ಹತ್ತತ್ರ 50 ಕೋಟಿ ಮೊಬೈಲ್ ಸೇಲ್ ಆಗಿದೆ ವರ್ಲ್ಡ್ ಅಲ್ಲಿ. ಅದನ್ನ ಇದುವರೆಗೂ ಯಾರು ಬೀಟ್ ಮಾಡೋಕ್ಕಾಗಿಲ್ಲ. ಆ ಮೊಬೈಲ್ ಕೂಡ ಬೀಟ್ ಮಾಡೋಕ್ಕಾಗಿಲ್ಲ. ಓಕೆ, ನಿಮ್ಗೆ ಅನ್ಸುತ್ತಾ ನೋಕಿಯಾ ಮತ್ತೆ ಆ ಬ್ರ್ಯಾಂಡ್ ವ್ಯಾಲ್ಯೂ ಇತ್ತು, ಹೋಯ್ತು, ಮೈಕ್ರೋಸಾಫ್ಟ್ ಜೊತೆ ಲಿಂಕ್ ಆಗ್ಬಿಟ್ಟು ಹೋಯ್ತು, ವಿಂಡೋಸ್ ಫೋನ್ ತಗೊಂಡ್ಬಂದ್ರೆ ಈಗ ಮತ್ತೆ ಬರ್ತಿದ್ದಾರೆ. ನಿಮ್ಗೆ ಅನ್ಸುತ್ತಾ ಅಟ್ಲೀಸ್ಟ್ ಐಫೋನ್ ಲೆವೆಲ್ಗೆ, ಅಟ್ಲೀಸ್ಟ್ ಸ್ಯಾಮ್ಸಂಗ್ ಲೆವೆಲ್ಗೆ ಅದು ರೀಚ್ ಆಗುತ್ತೆ ಅಂತ? ಅಗೇನ್ ಡಿಪೆಂಡ್ಸ್ ಆನ್ ದೇರ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್, ಅಥವಾ ಏನು ಪ್ರಾಡಕ್ಟ್ ಕೊಡ್ತೀರಾ ಅಂತ. ಒಂದು ಕಾಲದಲ್ಲಿ ಹೆಂಗಾಗೋಯ್ತು ಅಂತ ಹೇಳಿದ್ರೆ, ಚಪ್ಪಲಿ ತೊಳ್ತೀಯ ಬಾಟಾ, ಒಂಥರ ಮೊಬೈಲ್ ತೊಳ್ತೀಯ ನೋಕಿಯಾ, ಈ ಥರ ಫಿಕ್ಸ್ ಆಗೋಗಿದ್ವಿ ಮೆಂಟಲಿ. ಅಂದರೆ ಅದೇ ಬ್ರ್ಯಾಂಡ್ ಅನ್ನೋ ಹತ್ರ ಆಗೋಗಿತ್ತು. ಸೊ ಇಟ್ಸ್ ಎ ನೋನ್ ಬ್ರ್ಯಾಂಡ್, ಇಟ್ಸ್ ಎನ್ ಎಮೋಷನಲ್ ಬ್ರ್ಯಾಂಡ್. ಇವಾಗ ಬಜಾಜ್, ಚೇತಕ್ ಅಂತ ಹೇಳಿದ್ರೆ ಹೆಂಗೆ ಅಟ್ಯಾಚ್ ಆಗ್ತೀವಿ, ಆ ಥರದ್ದು ಒಂದು ಬ್ರ್ಯಾಂಡ್ ಅದು. ಡಿಪೆಂಡ್ಸ್. ಈಗ ಅವ್ರ OS ಚೇಂಜ್ ಮಾಡ್ತಿದ್ದಾರೆ, ಈಗೇನು ಅವ್ರ ಫೀಚರ್ಸ್ ಚೇಂಜ್ ಮಾಡ್ತಿದ್ದಾರೆ, ಅವರ ಫೋನ್ ಹೊಸ ರೀತಿಯಲ್ಲಿ ಕಾಣಿಸ್ತದೆ, ಜನಕ್ಕೆ ಇಷ್ಟ ಆದರೂ ಆಗಬಹುದು. ಬಟ್ ನಂಗೆ ಐ ಆಲ್ವೇಸ್ ಪ್ರಿಫರ್ ಐಫೋನ್. ಏನಕ್ಕೆ ಅಂತ ಹೇಳಿದ್ರೆ, ನನ್ನ ಯೂಸೇಜ್ಗೆ ನನ್ನ ಫಸ್ಟ್ ಐಫೋನ್ 6+ ಆಗಿತ್ತು. 6+ 1 ವರ್ಷ ಉಪಯೋಗಿಸಿದೆ, ಫುಲ್ ಹ್ಯಾಪಿ ಆಗಿದ್ದೆ. ಅಷ್ಟರಲ್ಲಿ 7 ಅಂತ ಬಿಟ್ರು. ಅಯ್ಯೋ 7 ಬಿಟ್ಬಿಟ್ರು ಅನ್ಕೊಂಡ್ರೆ, ಅದು 6 ತಿಂಗಳು 7+ ಈಗ ಹೊಸ ಬಿಡ್ತಾ ಹೋಗ್ತಾ ಇದ್ರು. ಅನ್ಕೊಂಡೆ 7+ ಲಾಸ್ಟ್, ಆಮೇಲೆ ಯಾವ ಐಫೋನ್ ತಗೊಳ್ಳಲ್ಲ. ಐಫೋನ್ 6ಗಿಂತ ಮುಂಚೆ ಯಾವ್ದು ಯೂಸ್ ಮಾಡ್ತಿದ್ರಿ? 14. ಓಕೆ, ನೀವು ಹಾಗಾದ್ರೆ ನೀವು ಸಿಸ್ಟಮನ್ನ ಯೂಸ್ ಮಾಡ್ತೀರಾ, ಲ್ಯಾಪ್ಟಾಪ್ ಇಟ್ಕೊಂಡಿರ್ತೀರಾ ಅನ್ಕೋತೀನಿ. ಲ್ಯಾಪ್ಟಾಪಲ್ಲಿ ನೀವು iOS ಯೂಸ್ ಅಂದ್ರೆ ಆಪಲ್ ಲ್ಯಾಪ್ಟಾಪ್ ಯೂಸ್ ಮಾಡ್ತೀರಾ ಅಥವಾ ವಿಂಡೋಸ್? ಇಲ್ಲ, ಮ್ಯಾಕ್ ಇದೆ, ಮ್ಯಾಕ್ ಮಿನಿ ಇದೆ, ಐಫೋನ್ ಇದೆ, ಐಪ್ಯಾಡ್ ಇದೆ. ಸೊ
ಕಂಪ್ಲೀಟ್ಲಿ ಮ್ಯಾಕ್ ಬಾಯ್. ಒಂದು 2 ಕ್ಯಾಮ್ರಾಸ್ ಇದೆ, ಒಂದು 2-3 ಮೈಕ್ಸ್ ಇದೆ. ಅದ್ಬಿಟ್ಟು ಐಫೋನ್ ಇದ್ರ ಪೊಟೆನ್ಷಿಯಲ್ ಎಷ್ಟಿದೆ ಅಂತ ಪುಷ್ ಮಾಡ್ಲಿಕ್ಕೆ ಅಂತ ಇದಕ್ಕೊಂದು ಅಷ್ಟು ಲೆನ್ಸಸ್ ಇದೆ. ಸೊ ಐಫೋನ್ಗೆ ಲೆನ್ಸಸ್ ತಗೊಂಡಿದ್ದೀನಿ. ನನ್ನ ಐಫೋನ್ಗೆ ಒಂದು ಜಿಮಿ ಚಿಪ್ ಇದೆ, ಕೈನಲ್ಲೇ ಆಪರೇಟ್ ಮಾಡಬಹುದು. ಸೊ ಆರಾಮಾಗಿ ನೀವು ದೊಡ್ಡ ಜಿಮಿ ಹೇಗೆ ನೋಡ್ತೀರಾ ಅದೇ ಥರ ಒಂದು ಫೋನ್ಗೂ ಕೂಡ ಇದೆ. ಅಂಡ್ ಇನ್ಫ್ಯಾಕ್ಟ್ ಇದಕ್ಕೊಂದು ಹೊಸ ಗ್ಯಾಜೆಟ್ ತರಿಸ್ತಾ ಇದ್ದೀನಿ. ಅದೊಂದು ಗ್ರಿಪ್ ಥರ, ಅದಕ್ಕೊಂದು ಕ್ಯಾನನ್ ಯಾವುದೇ ಲೆನ್ಸ್ ಬೇಕಾದ್ರೂ ಕೂಡ ಐಫೋನ್ಗೆ ಹಾಕ್ಬೋದು, ಆ ಥರದ್ದೊಂದು ತರಿಸ್ತಾ ಇದ್ದೀನಿ. ಜಸ್ಟ್ ಎಕ್ಸ್ಪ್ಲೋರಿಂಗ್ ಇಟ್ ಅಷ್ಟೇ. ಸೊ ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಮಾಡ್ತಾರೋ ಗೊತ್ತಿರುತ್ತೆ, ಹೆಂಗೂ ಹಿಂಗೆ ಫೋಟೋಸ್ ತೆಗಿತಾರೆ ಐಫೋನಲ್ಲಿ ಅಂತ. ಇಲ್ಲ ಅಂತ ಹೇಳಿದ್ರೆ ಫಾಲೋ ಮಾಡಿ ಆರ್ ಜೆ ಪ್ರದೀಪ ಇನ್ಸ್ಟಾಗ್ರಾಮಲ್ಲಿ. ಓಕೆ, ಈಗ ನೀವು ಟೆಕ್ನಾಲಜಿ ಆಯಿತು, ನಾನು ಸೈನ್ಸ್ ಬಗ್ಗೆ ವಿಡಿಯೋ ಮಾಡ್ತೀನಿ, ನಿಮಗೆ ಗೊತ್ತಿರ್ಬೋದು. ಸೈನ್ಸ್ ನಿಮ್ಗೊಂದು ಟೈಮ್ ಟ್ರಾವೆಲಿಂಗ್ ಬಗ್ಗೆ ನಿಮಗೆ ಅನಿಸುತ್ತೆ, ಒಂದಿನ ಫ್ಯೂಚರಲ್ಲಿ ಟೈಮ್ ಟ್ರಾವೆಲಿಂಗ್ ಪಾಸಿಬಲ್ಲ, ನೀವೇನಾದರೂ ಬಂದರೆ ನಿಮ್ಮ ಇದೇನು ಹಂಗೆ ಈ ಟೈಮ್ ಕರೆಕ್ಟಾಗಿ ಟ್ರಾವೆಲ್ ಮಾಡೋದೇ ಕಷ್ಟ ಆಗಿದೆ. ಟೈಮ್ ಟ್ರಾವೆಲ್ ಎಲ್ಲಿಂದ ಆಗುತ್ತೆ ಆಗತ್ತಾ? ಟೈಮ್ ಟ್ರಾವೆಲಿಂಗ್ ಅಂದ್ರೆ ಒಂದ್ಸಲ ಹೇಳ್ಬಿಡೋಣ ಅವ್ರಿಗೆ. ಟೈಮ್ ಟ್ರಾವೆಲಿಂಗ್ ಅಂದ್ರೆ ನೀವು ಇವತ್ತಿಂದ ಪ್ರೆಸೆಂಟ್ ಇಂದ ಪಾಸ್ಟ್ ಅಂದ್ರೆ ಚೈಲ್ಡ್ಹುಡ್ ಅಲ್ಲಿ ನೀವೇನಾಗಿದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಹೋಗಿ ನೋಡ್ಬೋದು, ಫ್ಯೂಚರ್ಗೆ ಮುಂದೆ ಭವಿಷ್ಯಕ್ಕೆ ಹೋಗ್ಬಿಟ್ಟು ಮಕ್ಕಳು ಹೇಗಿರ್ತಾರೆ ಅಂತ ಹೋಗ್ಬಿಟ್ಟು ನೋಡ್ಬೋದು. ನಿಮ್ಗೆ ಅನ್ಸುತ್ತಾ ಒಂದಿನ ಫ್ಯೂಚರ್ ಅಲ್ಲಿ ಬರುತ್ತೆ ಅಂತ? ಖಂಡಿತವಾಗ್ಲೂ ಬರುತ್ತೆ. ಬಿಕಾಸ್ ಏನಕ್ಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಒಂದು ಸಿನಿಮಾಗಳಲ್ಲಿ ನೋಡಿದೀವಿ. ಇನ್ಫ್ಯಾಕ್ಟ್ ಒಂದು ಕನ್ನಡ ಸಿನಿಮಾ ಟೋರಾ ಅಂತ ಇಟ್ಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಟೈಮ್ ಮಿಷನ್ ಬಗ್ಗೆ. ಸೊ ಇದು ಬಿಟ್ಟು ಕಪಲ್ ಆಫ್ ಅಪ್ಡೇಟ್ಸ್ ನಾನು ರೇಡಿಯೋದಲ್ಲಿ ಅವಾಗ ಕೊಡ್ತಾ ಇರ್ತೀನಿ. ಈಗ ಯಾವ ಲೆವೆಲ್ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಮನುಷ್ಯನಲ್ಲಿರುವಂತ DNA ಮಗು ಆಗಿದಾಗ ಮಾತ್ರ ಚೇಂಜ್ ಮಾಡಬಹುದು ಅಂತಿತ್ತು. ಬಟ್ ಈಗ ಯಾವುದೇ ಅಡಲ್ಟ್ DNA ನಿಮ್ಗೆ ಯಾವುದೇ ರೀತಿ ಬೇಕಾದ್ರೂ ಚೇಂಜ್ ಮಾಡಬಹುದು ಅನ್ನೋದನ್ನ ಕಂಡುಹಿಡಿದಿದ್ದಾರೆ. ಬಟ್ ಅದನ್ನ ಲೀಗಲ್ ಮಾಡ್ತಿಲ್ಲ, ಬಿಕಾಸ್ ಇಟ್ ವಿಲ್ ಹ್ಯಾವ್ ಲಾಟ್ ಆಫ್ ಅದರ್ ಇಂಪ್ಲಿಕೇಶನ್ಸ್ ಅಂತ. ಸೊ ಇಟ್ಸ್ ಲೈಕ್ ನನಗೆ ಅಮಿತಾಬ್ ಬಚ್ಚನ್ ತರ ಮಾತಾಡಬೇಕು ಅಂದ್ರೆ ಆ DNA ಒಂಚೂರು ಚೇಂಜ್ ಮಾಡಿದ್ರೆ ಸಾಕು, ಅಮಿತಾಬ್ ಬಚ್ಚನ್ ತರ ಮಾತಾಡ್ಕೋಬಹುದು. ನಂಗೆ ಅಣ್ಣವ್ರ ತರ ಮೂಗಬೇಕು ಅಂದ್ರೆ ಟಕ್ಕನ್ ಚೇಂಜ್ ಮಾಡಿಸ್ಕೋಬಹುದು, ಅಥವಾ ಇನ್ನು ಸ್ವಲ್ಪ ಬೆಳಗಾಗಬೇಕು ಅಂದ್ರೆ ಅದು ಕೂಡ ಮಾಡಿಸ್ಕೋಬಹುದು. ಸೊ ಈ ತರ ಲಾಟ್ ಆಫ್ ಚೇಂಜಸ್ ಬರ್ತಿರೋದ್ರಿಂದ ಡೆಫಿನೆಟ್ ಆಗಿ ವೆರಿ ಸೂನ್ ನಮ್ಮನ್ನು ನಾವು ಹಾಳು ಮಾಡ್ಕೊಳ್ಳೋ ಟೆಕ್ನಾಲಜಿ ಬಂದೇ ಬರುತ್ತೆ. ಹೆಂಗಾಗ್ಬಿಟ್ಟಿದೆ ಟೆಕ್ನಾಲಜಿ ಅಂದ್ರೆ, ನಿಮ್ಗೆ ಅನ್ಸುತ್ತಾ ಈಗ ಟೆಕ್ನಾಲಜಿ ಫುಲ್ ಅಲ್ಟಿಮೇಟ್ ಆಗ್ಬಿಟ್ಟಿದೆ, ಇದಕ್ಕಿಂತ ಇನ್ನೂ ಜಾಸ್ತಿ ಹೋಗ್ಬಾರ್ದು, ಜಾಸ್ತಿ ಹೋದ್ರೆ ನಮ್ಮ ಹ್ಯೂಮನ್ಸಿಗೆ ಪ್ರಾಬ್ಲಮ್ ಮುಂದೆ ಒಂದಿನ ಅಂತ ನಿಮ್ಗೆ ಅನ್ಸುತ್ತಾ? ಪ್ರಾಬ್ಲಮ್ ಎಲ್ಲ ಆಗ್ತಿದೆ ಅಂತ ಹೇಳಿದ್ರೆ, ಈ ರಿಲೇಶನ್ಶಿಪ್ಸ್ ಇಂದ ಎಮೋಷನ್ಸ್ ಇಂದ ಆಚೆ ಬಂದು ಟೆಕ್ನಾಲಜಿ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತಾ ಇದೀವಿ. ಸೊ ಅದ್ರ ಕಡೆಗೆ ಜಾಸ್ತಿ ಹೋದಾಗ ಈ ಫೇಸ್ಬುಕ್ ನಲ್ಲಿ ಅವಾಗ ಸಿಗ್ತೀವಿ, ನಾನು ನಿಮ್ ಫೇಸ್ಬುಕ್ ಫ್ರೆಂಡು, ಅದನ್ನೆಲ್ಲ ಕಟ್ ಡೌನ್ ಮಾಡಿ ರಿಯಲ್ ಲೈಫಲ್ಲಿ ಸಿಗೋಣ. ನೋಡಿ ಇಷ್ಟಿರ ಬರೀ ಫೋನ್ ಮಾತಾಡ್ತೀವಿ, ಸಿಗ್ದಾಗ ಎಷ್ಟೋ ಖುಷಿ ಆಗುತ್ತೆ ಆಕ್ಚುಲಿ ಸಂದೀಪ್ ಅಂತಲ್ಲ. ಸೊ ಈ ಎಮೋಷನ್ಸ್ ಮಿಸ್ ಆಗ್ತಿದೆ ಅಂತ ಅನ್ನಿಸ್ತು. ಸೊ ಟು ಮಚ್ ಆಫ್ ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗೋದು ಯಾವತ್ತೂ ಒಳ್ಳೆದಲ್ಲ. ನಿಮ್ಮೊಂದು ವಿಷಯ ಹೇಳ್ತೀನಿ ನೋಡಿ, ಟೈಮ್ ಟ್ರಾವೆಲಿಂಗ್ ಬಂದ್ರೆ ಏನಾಗ್ಬೋದು ಅಂತ ನಾವು ಇಮ್ಯಾಜಿನೇಷನ್ ಮಾಡಕ್ ಹೋದ್ರೆ, ಟೈಮ್ ಟ್ರಾವೆಲಿಂಗ್ ಬಂದ್ರೆ ಒಂದು ಟೈಮ್ ಲೂಪ್ ಅಂತ ಕ್ರಿಯೇಟ್ ಮಾಡ್ಬೋದು. ಟೈಮ್ ಲೂಪ್ ಅಂದ್ರೆ ನೀವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟೆಲಿಪೋರ್ಟ್ ಆಗ್ಬೋದು, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ. ಇಲ್ಲಿಂದ ಅಮೆರಿಕಾಗ ಹೋಗೋದಕ್ಕೆ ಒಂದು ಡೋರೆಮಾನ್ ನೋಡ್ತೀರಾ? ಏನು ಬೇಡ, ಡೋರೆಮಾನ್ ನೋಡ್ತೀರಾ ನೀವು? ಡೋರೆಮಾನ್ ನೋಡ್ತೀರಾ? ಇಲ್ಲ ಆ ವಯಸ್ಸು ದಾಟ್ಬಿಟ್ಟಿದ್ದೀನಿ. ಡೋರೆಮಾನ್ ತುಂಬಾ ಒಳ್ಳೆ ಕಾನ್ಸೆಪ್ಟ್. ಅದರಲ್ಲಿ ಒಂದು ಡೋರ್ ಓಪನ್ ಮಾಡಿದ ತಕ್ಷಣ ಸಾಕು, ನೀವು ಎಲ್ಲಿ ಯೋಚನೆ ಮಾಡುವ, ಎಲ್ಲಿ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ರಾ, ಡೋರ್ ಓಪನ್ ಮಾಡಿದ ತಕ್ಷಣ ಅಮೆರಿಕ ಹೋಗ್ಬೇಕಾ, ಅಮೆರಿಕ, ಮೈಸೂರಿಗೆ ಹೋಗ್ಬೇಕಾ, ಡೋರ್ ಓಪನ್ ಮಾಡಿ ಹೋಗ್ತಾ ಇರೋದು. ನಮ್ಮ ಜನ ಈಗ ಯೋಚನೆ ಮಾಡ್ತಾರೆ, ಇದೆಲ್ಲ ಡೋರ್ ಓಪನ್ ಮಾಡಿದ್ರೆ ಮನೆ ಒಳಗಡೆ ಹೋಗ್ತೀವಿ. ಅದು ಟೈಮ್ ಟೆಲಿಪೋರ್ಟೇಷನ್ ಅಂತ ಟೈಮ್ ಟ್ರಾವೆಲಿಂಗ್ ಏನಾದ್ರು ಆದ್ರೆ ಅದು ಕೂಡ ಪಾಸಿಬಲ್. ಖಂಡಿತ. ಹಂಗ ಆಗ್ಬಿಟ್ರೆ ರೋಡ್ ಇರಲ್ಲ, ವೆಹಿಕಲ್ಸ್ ಇರಲ್ಲ, ಹೆಲಿಕಾಪ್ಟರ್ ಇರಲ್ಲ, ಏರೋಪ್ಲೇನ್ ಇರಲ್ಲ, ಯೋಚನೆ ಮಾಡ್ಕೊಂಡು ಹೆಂಗಿರುತ್ತೆ ಆಗ ಅಂತ. ಹೌದು ಅಲ್ವಾ? ಅದಕ್ಕೆ ಎಲ್ಲರಿಗೂ ಹೋಗೋದು ಬೇಡ, ಇಲ್ಲೇ ಸದ್ಯಕ್ಕೆ. ಮೋಸ್ಟ್ಲಿ ಏನಂದ್ರೆ, ಒಂದೇನಾದ್ರೂ ಹೊಸದಾಗಿ ಇಂಟ್ರೊಡ್ಯೂಸ್ ಆಗ್ಬಿಟ್ರೆ ನಾವು ಹೋಗ್ತಿರೋ ಒಂದು ಇದಿದೆಯಲ್ಲ, ಅದೇ ಚೇಂಜ್ ಆಗ್ಬಿಡುತ್ತೆ ಅನ್ಕೋತೀನಿ. ಈಗ ಒಂದು ಇದ್ರಲ್ಲಿ ಹೋಗ್ತಿದ್ವಿ ನಾವು. ಈಗ ನಾವು ದಿನ ಬೆಳಗ್ಗೆ ಹೇಳ್ತೀವಿ 6 ಗಂಟೆಗೆ ಕೆಲ್ಸಕ್ಕೆ ಹೋಗ್ತೀವಿ, ಇದೇ ಒಂದು ಸೈಕಲ್ ಹೋಗ್ತಾ ಇದೆ ನಮ್ದು ಲೈಫು. ಏನಾದ್ರೂ ಹೊಸದಾಗಿ ಏನಾದ್ರು ಆ ರೀತಿ ಇಂಟ್ರೊಡ್ಯೂಸ್ ಆಗ್ಬಿಟ್ರೆ ನಮ್ ಲೈಫ್ ಫುಲ್ ಚೇಂಜ್ ಆಗ್ಬಿಡುತ್ತೆ ಅನ್ಕೋತೀನಿ. ಇಲ್ಲ, ಲಾಟ್ ಆಫ್ ಚೇಂಜಸ್ ಆಗ್ತಿದೆ. ಅದೇ ಒಂದು 5 ವರ್ಷ ಮುಂಚೆ ನಮ್ಮ ಬೆಂಗಳೂರಿನ ಲೈಫ್ ಸ್ಟೈಲ್ ಹೇಳ್ತಿರೋಂಥದ್ದು ಎಷ್ಟು ಹೊಸದು ಬಂದಿದೆ ಅಂತ ಹೇಳಿದ್ರೆ, ಇವಾಗ ನಮ್ಮ ತಂದೆಗೆ ವಾಟ್ಸ್ಆಪ್ ಅಂದ್ರೆ ಏನು ಗೊತ್ತಿರಲಿಲ್ಲ, ಸ್ಮಾರ್ಟ್ಫೋನ್ ಅಂದ್ರೆ ಏನು ಗೊತ್ತಿಲ್ಲ. ದಿನ ಬೆಳಗ್ಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸ್ತಾರೆ. ಸೊ ಗೊತ್ತಾಗಿದೆ ಅವ್ರಿಗೆ ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಾಗಿದೆ. ನಮ್ಮ ಫಾರ್ ಎಕ್ಸಾಂಪಲ್ ಈಗ ಟಿವಿಯಲ್ಲಿ ಯೂಟ್ಯೂಬ್ಗೆ ಆಕ್ಸೆಸ್ ಮಾಡಿ ಹೆಬ್ಬಾರ್ಸ್ ಕಿಚನ್ ಅಂತ ಒಂದಿದೆ, ಅಲ್ಲಿಗೆ ಹೋಗ್ಬಿಟ್ಟು ಆ ಚಾನಲ್ನಲ್ಲಿ ನೋಡಿ ಅಡುಗೆ ಹೇಗೆ ಮಾಡ್ತಾರೆ ಇದನ್ನೆಲ್ಲ ಕಲಿತಿದ್ದಾರೆ. ಅಂದ್ರೆ ಹೊಸ ಟೆಕ್ನಾಲಜಿಗೆ ನಾವೇ ಅಡ್ಯಾಪ್ಟ್ ಮಾಡ್ಕೊಳ್ತಾ ಇದೀವಿ. ಇನ್ಫ್ಯಾಕ್ಟ್ ಈಗ ಮೆಟ್ರೋ ನೋಡ್ತಾ ಇದೀವಿ, ಎಷ್ಟೋ ಲೈಫ್ ಈಸಿ ಆಗಿದೆ. ಮೆಟ್ರೋ ಆದ್ಮೇಲೆ ಒಂದು ನಮ್ಮ ಬೆಂಗಳೂರಿನ ಕಂಪನಿ ಒಂದು ಹೈಪರ್ ಲೂಪ್ ಅಂತ ಒಂದು ಹೊಸ ಟೆಕ್ನಾಲಜಿ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಸೊ ಇವಾಗ ನೀವು ಟೈಮ್ ಟ್ರಾವೆಲ್ ಅಂತ ಹೇಳಿದ್ರಿ, ಸೊ ಬ್ಯಾಂಗ್ಳೂರಿಂದ ಚೆನ್ನಾಗಿ ಅರ್ಧ ಗಂಟೆಲಿ ಕರ್ಕೊಂಡು ಹೋಗುವಂತ ಒಂದು ಟೆಕ್ನಾಲಜಿ ಅದು. ಸೊ ಅದು ಒಂದು ಮ್ಯಾಗ್ನೆಟಿಕ್ ಲೆವಿಟೇಷನ್ ಬಗ್ಗೆ ಮಾತಾಡ್ತಾರೆ. ಸೊ ಈ ತರ ಟೆಕ್ನಾಲಜಿ ನಮ್ಮೂರಿನಲ್ಲಿರುವಂತ ನಮ್ಮ ಕಂಪನಿ ನಮ್ಮ ಹುಡುಗರು ಮಾಡ್ತಿದ್ದಾರೆ ಆಕ್ಚುಲಿ. ಸೊ ಇಷ್ಟು ಮುಂದುವರಿತಿದೀವಿ ಆಗ್ಲೇ. ನೆಕ್ಸ್ಟ್ ಹಾಗಾದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗಳ ಬಗ್ಗೆ ನಿಮ್ಗೆ ಗೊತ್ತು, ತುಂಬಾ ಜನ ಅಂತ ಕಂಟೆಂಟ್ ಕ್ರಿಯೇಟ್ ಮಾಡೋರು ಇದ್ದಾರೆ. ಬಟ್ ನಿಮ್ಗೆ ಏನ್ ಅನ್ಸುತ್ತೆ, ನಮ್ಮ ಕನ್ನಡದ ಯೂಟ್ಯೂಬರ್ಸ್ ಅನ್ನೋದಕ್ಕಿಂತ ನೋಡ್ತಿರುವಂಥ ಕನ್ನಡದ ಕನ್ನಮ್ಮಗಳಲ್ಲಿ ಒಂದೇ ಒಂದು ಕಳಕಳಿಯ ಬೇಡಿಕೆ ಅಂತ ಹೇಳಿದ್ರೆ, ಒಂದು ಕನ್ನಡದ ಮೇಲೆ ನಂಬಿಕೆ ಇಡಿ.
ಸೀರಿಯಸ್ ಆಗಿ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಸುಮಾರು ಜನಗಳ ಹತ್ರ ಮಾತಾಡ್ತಾ ಇದ್ದೀನಿ. ನಾವು ಈ ಕಡೆ ಸಖತ್ ಸ್ಟುಡಿಯೋ ಅಂತ ಒಂದು ಸ್ಟಾರ್ಟ್ ಮಾಡಿರೋದ್ರಿಂದ ಸಾಕಷ್ಟು ಒಳ್ಳೊಳ್ಳೆ ವೆಬ್ ಸೀರೀಸ್ ಹಾಗೂ ವಿಡಿಯೋಗಳು, ಶಾರ್ಟ್ ಫಿಲ್ಮ್ಸ್ ಇದನ್ನೆಲ್ಲ ಕನ್ನಡಕ್ಕೆ ತರಬೇಕು ಅಂತ ಪ್ರಯತ್ನ ಪಡ್ತಿದ್ದೀವಿ. ಪ್ರತಿಯೊಬ್ಬರ ಹತ್ರ ಮಾತಾಡೋದಾಗ ಹೇಳೋದು, ಕನ್ನಡದಲ್ಲಿ ಏನೂ ವರ್ಕೌಟ್ ಆಗಲ್ಲ ರೀ, ಕನ್ನಡದಲ್ಲಿ ಯಾಕೆ ಮಾಡ್ತೀರಾ, ಚೆನ್ನಾಗಿದೆ ಹಿಂದಿಯಲ್ಲಿ ಮಾಡಿ ಅಂತ ಹೇಳ್ತಾರೆ. ಸೊ ಕನ್ನಡಿಗರಾಗಿ ಕನ್ನಡನ ಮಾತಾಡಿ, ಕನ್ನಡದ ಮೇಲೆ ನಂಬಿಕೆ ಇಟ್ಟು, ಕನ್ನಡದವರಿಗೆ ಕನ್ನಡದಲ್ಲೇ ನಿಮಗೆ ಗೊತ್ತಿರುವಂಥ ಕೆಲವು ಜ್ಞಾನಗಳನ್ನ, ವಿಷಯಗಳನ್ನ ಶೇರ್ ಮಾಡ್ತಾ ಹೋದರೆ, ನಾಲೆಡ್ಜ್ ಶೇರಿಂಗ್ ಆದರೆ ನಿಮ್ಮ ಫೀಲ್ಡಲ್ಲಿ, ನೀವು IT ಯಲ್ಲಿರಬಹುದು ಅಥವಾ ಆರ್ಟಿಸ್ಟ್ ಆಗಿರಬಹುದು, ಫಿಲ್ಮ್ ಮೇಕರ್ ಆಗಿರಬಹುದು, ಅಥವಾ ನಂತರ ರೇಡಿಯೋ ಜಾಕಿ ಆಗಿರಬಹುದು, ನಿಮಗೆ ಗೊತ್ತಿರುವಂಥ ವಿಚಾರನ ನಮ್ಮ ಯಂಗರ್ ಜನ್ರೇಷನ್ಸ್ಗೆ ಹೇಳಿ ಅವ್ರಿಗೆ ಇನ್ಸ್ಪೈರ್ ಮಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಯಾರೂ ಮುಂದಕ್ಕೆ ಹೋಗಲ್ಲ. ಸೊ ಹೊಸ ಹೊಸ ಚಾನಲ್ಸ್ ಬರಬೇಕು. ತುಂಬ ಖುಷಿಯಾಗಿದೆ ಏನು ಅಂತ ಹೇಳಿದ್ರೆ, ಟೆಕ್ನಾಲಜಿ ಇವಾಗ ನನಗೇನಾದ್ರು ಒಂದು ಗ್ಯಾಜೆಟ್ ರಿವ್ಯೂ ಬೇಕು ಅಂತ ಹೇಳಿದ್ರೆ ಎಲ್ಲೋ ಹುಡ್ಕೊಂಡು ಹೋಗ್ತಾ ಇದೆ. ಬಟ್ ಅದೆಲ್ಲ ನನ್ನ ಭಾಷೆಯೆಲ್ಲ ಸಿಗುತ್ತೆ ಕನ್ನಡದಲ್ಲಿ ಅಂತ ಹೇಳಿದ್ರೆ ಸಂದೀಪ್ ಈಸ್ ಡೂಯಿಂಗ್ ಎ ವೆರಿ ಬ್ರಿಲಿಯಂಟ್ ಜಾಬ್. ಸೊ ಟೆಕ್ ಇನ್ ಕನ್ನಡ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಚಾನಲ್ ಇವತ್ತು ಕನ್ನಡದಲ್ಲಿ. ಆ್ಯಂಡ್ ಇಂಡಿವಿಜುವಲಿ ಒಬ್ಬ ಹುಡುಗ ಇಷ್ಟು ಅಚೀವ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆಫ್ ಆಲ್. ಥ್ಯಾಂಕ್ ಯು. ಖುಷಿ ಆಗುತ್ತೆ ಕೇಳಿದ್ರೆ ನಂಗೆ ಒಂದೊಂದ್ಸಲ. ಇಟ್ಸ್ ಅನ್ ಅಚೀವ್ಮೆಂಟ್ ಅದು ಆ್ಯಕ್ಚುಲಿ. ಬಟ್ 1 lakh ಸಿಕ್ತು ಅಂತ ಅಲ್ಲಿಗೆ ನೀವು ಮೈ ಬರಿಬಾರ್ದು. ಸೊ ಇನ್ನೂ ಚೆನ್ನಾಗಿ ಮಾಡಬೇಕು. ನನಗೆ ನಂಬಿಕೆ ಬರಲ್ಲ ಒಂದೊಂದ್ಸಲ, ನನ್ಗೇನು ಚೇಂಜಸ್ ಅನ್ಸಲ್ಲ ಒಂದೊಂದ್ಸಲ, ಏನು ನಂಗೆ ಈ ಥರ ಅನ್ಸ್ಬಿಡುತ್ತೆ. ಇನ್ನು ಜಾಸ್ತಿ ಹೆಣ್ಮಕ್ಳು ಈ ಚಾನಲ್ ನೋಡಬೇಕು. ಸಂದೀಪ್ ಆ ಪರ್ಸೆಂಟೇಜ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ. ಹೆಣ್ಮಕ್ಳು ಪರ್ಸೆಂಟೇಜ್ ಜಾಸ್ತಿ ಆಗಬೇಕು. ಓಕೆ, ಸಖತ್ ಚಾನಲ್ ಅಂತ ಹೇಳಿದ್ರು. ಶಾರ್ಟ್ ಮೂವೀಸ್, ವೆಬ್ ಸೀರೀಸ್ ಎಲ್ಲ ಬರ್ತಿದೆ. ನಾನಂತೂ ಫುಲ್ ಎಕ್ಸೈಟ್ ಆಗಿ ನಂಗೂ ನೆಕ್ಸ್ಟ್ ಏನಾದ್ರು ಕೊಡ್ತಾರೆ ವೆಬ್ ಸೀರೀಸ್ ಅಲ್ಲಿ. ಐ ಥಿಂಕ್ ಮೋರ್ ದೆನ್ ವೆಬ್ ಸೀರೀಸ್ ಅಂಡ್ ಶಾರ್ಟ್ ಫಿಲ್ಮ್, ಯೂಟ್ಯೂಬ್ ಇಂದ ಹೊರಗಡೆ ಬಂದು ಒಂದು ಹೊಸ ಮೊಬೈಲ್ ಆ್ಯಪ್ ಮಾಡಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದೀವಿ. ಸೊ ನಮ್ಮ ಇಂಟೆನ್ಷನ್ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಕನ್ನಡಕ್ಕೆ ಒಂದು ಹೊಸ ಪ್ಲಾಟ್ಫಾರ್ಮ್ ನ ತಯಾರು ಮಾಡಬೇಕು ಅಂತ ಇದ್ದಿದ್ದು. ನೆಕ್ಸ್ಟ್ ರಿವ್ಯೂ ಮಾಡ್ತೀವಿ ಅದನ್ನು. ಸಖತ್ ಅಂತ ಒಂದು ಮೊಬೈಲ್ ಆ್ಯಪ್ ಬರುತ್ತೆ. ಸೊ ಅದರಲ್ಲಿ ನೀವು ಸಿನಿಮಾಗಳಾಗಿರಬಹುದು, ವೆಬ್ ಸೀರೀಸ್ ಆಗಿರಬಹುದು, ಕನ್ನಡದ ಒಳ್ಳೆಯ ಒರಿಜಿನಲ್ ಕಾಂಟೆಂಟ್ ಅನ್ನು ನೋಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ಹೌದು, ಖಂಡಿತ. ಅಪ್ಲಿಕೇಶನ್ ಮುಖಾಂತರ ನನಗೆ ಫಸ್ಟ್ ಕೊಡ್ತಾರೆ ಅನ್ಕೋತೀನಿ ಮೋಸ್ಟ್ಲಿ ರಿವ್ಯೂ ಮಾಡೋದಕ್ಕೆ. ಖಂಡಿತ ಬರ್ತೀನಿ. ಅದರಲ್ಲೆಲ್ಲ ಫುಲ್ ಶಾರ್ಟ್ ಮೂವಿ ಆಗಿರ್ಬೋದು ಫ್ರೀ ಆಗಿ ನೋಡ್ಬೋದು ಅಲ್ವಾ ಮೂವಿನೆಲ್ಲ. ಹೌದು, ಸೀರೀಸು ಎಲ್ಲ ಏನಿದೆ ಫ್ರೀ ಆಗಿ ನೀವು ಕುತ್ಕೊಂಡ್ಬಿಟ್ಟು ಮೊಬೈಲ್. ಒಂದು ಕಾಲದಲ್ಲಿ ಇತ್ತು, ನಿಮ್ಗೆ ಅನ್ಸುತ್ತೆ ಟಿವಿ ಎಲ್ಲ ಬಿಟ್ಬಿಟ್ಟು ಮುಂದೆ ಒಂದಿನ ಫ್ಯೂಚರ್ಲಿ ಬರೀ ಆನ್ಲೈನ್ ಆಗುತ್ತೆ ಅಂತ ಅನ್ಸುತ್ತೆ. ಐ ಥಿಂಕ್ ಈಗ ಟಿವಿಸ್ ಕೂಡ ಇಟ್ಸ್ ಕಮಿಂಗ್ ವಿತ್ ಇಂಟರ್ನೆಟ್ ರೆಡಿ ಟಿವಿಸ್ ಅಲ್ವಾ. ಸೊ ಆಲ್ ದಟ್ ಯು ನೀಡ್ ಟು ಡೂ ಇಸ್ ಒಂದು ಮೊಬೈಲ್ ಆ್ಯಪ್ನ ಡೌನ್ಲೋಡ್ ಮಾಡ್ತು ಅಂದರೆ ನೀವು ಮೊಬೈಲಲ್ಲಿ ಹೇಗೆ ನೋಡ್ತೀರಾ ಹಾಗೆ ನಿಮ್ಮ ಟಿವಿಯಲ್ಲಿ ಕೂಡ ಇಂಟರ್ನೆಟ್ ಕನೆಕ್ಟ್ ಮಾಡ್ಕೊಂಡು ಡೈರೆಕ್ಟಾಗಿ ಅಲ್ಲೇ ಇರಬಹುದು. ಅಷ್ಟು ಕಾಂಟೆಂಟ್ ಇದೆ. ಸೊ ಅಷ್ಟು ಕಾಂಟೆಂಟ್ ಕ್ರಿಯೇಟ್ ಮಾಡಿ, ಕನ್ನಡದಲ್ಲಿ ಜಾಸ್ತಿ ಕಾಂಟೆಂಟ್ ಬರಬೇಕು. ಈ ಥರ ಚಾನಲ್ಸ್ ಇನ್ನೂ ಜಾಸ್ತಿ ಆಗಬೇಕು. ಸೊ ಇವು ಟೆಕ್ನಾಲಜಿ ಮಾಡ್ತಿದ್ದಾರೆ. ಸ್ಪೋರ್ಟ್ಸ್ ಬಗ್ಗೆ ಯಾರು ರಿವ್ಯೂ ಮಾಡಿ, ಆಟೋಮೊಬೈಲ್ಸ್ ಯಾರು ರಿವ್ಯೂ ಮಾಡಿ, ಅಲ್ವಾ, ಬಟ್ಟೆ ಕ್ಲೋತಿಂಗ್ ಬಗ್ಗೆ, ಫ್ಯಾಷನ್ ಬಗ್ಗೆ ರಿವ್ಯೂ ಮಾಡಿ. ಬೇಡ, ನಮ್ಮ ಕರ್ನಾಟಕ ಹೇಗಿದೆ ಅದ್ರ ಬಗ್ಗೆ ಮಾತಾಡಿ, ನಮ್ಮ ತಿಂಡಿಗಳು ಹೇಗಿದೆ ಅದ್ರ ಬಗ್ಗೆ ಮಾತಾಡಿ, ನಿಮ್ಮ ಊರಲ್ಲಿ ನಿಮ್ಮ ಗೋವಾಕ ನಿಮ್ಮ ಹಳ್ಳಿಗಳಲ್ಲಿ ಜನ ಏನು ಮಾಡ್ತೀರ ಅದನ್ನ ಪರಿಚಯ ಮಾಡಿಸಿ ಇಡೀ ಪ್ರಪಂಚಕ್ಕೆ. ಸೊ ಇಡೀ ಪ್ರಪಂಚ ಕುತ್ಕೊಂಡು ನೋಡ್ತಿರುತ್ತೆ ನಾನು ಇದನ್ನ. ಓಕೆ, ಇವತ್ತು RJ ಪ್ರದೀಪ್ ಅವರು ಇದ್ರ ಬಗ್ಗೆ, ಟೆಕ್ನಾಲಜಿ ಬಗ್ಗೆ ಎಲ್ಲ ಮಾತಾಡಿದರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಬೇರೆ ಅಂದ್ರೆ ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಇಷ್ಟ ಆಗಿಲ್ಲ ಅಂದ್ರೆ ಹ್ಞೂ ಅಂತೇಳಿ. ಇಷ್ಟ ಆಗಿದ್ರೆ ಕೆಳಗಡೆ ಒಂದು ಲೈಕ್ ಬಟನ್ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಸಖತ್ ಸ್ಟುಡಿಯೋ ಅದ್ರ ಕೆಳಗಡೆ ಲಿಂಕನ್ನು ಕೊಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ಎಂಡ್ ಸ್ಕ್ರೀನಲ್ಲೂ ಕೂಡ ಬರ್ತಾ ಇದೆ. ಇಲ್ಲಿ ಇದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಸಖತ್ ಸ್ಟುಡಿಯೋಗೆ ಮತ್ತು ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ. ನನ್ನ ಕೊನೆಯದಾಗಿ ಏನು ಅಂತ ಹೇಳಿದ್ರೆ, ಈ ಥರ ಒಳ್ಳೆ ಕಾಂಟೆಂಟ್ ಅಥವಾ ಒಳ್ಳೆ ವಿಚಾರಗಳನ್ನ ಯಾರು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು 1,000 ಜನಕ್ಕೆ ಹೇಳಿ, ಇದನ್ನು ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ಗೆ ಬೆಳೆಸಿ. ಸೊ ಒಟ್ಟೇನೋ ನಮ್ಮ ಕನ್ನಡನ ನಮ್ಮವರು ಯಾವತ್ತೂ ಕೈ ಬಿಡಲ್ಲ. ಹೌದು, ಥ್ಯಾಂಕ್ ಯು.